ಕಾಂತಾರ ಒನ್ ಚಿತ್ರಕ್ಕೆ ಮತ್ತೊಂದು ಗಂಡಾಂತರ. ದೋಣಿ ಮುಗಿಚಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಅಂದ್ರೆ ಜಲಾಶಯದಲ್ಲಿ ದೋಣಿ ಮುಗಿಚಿದೆ. ಶೂಟಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ನಟ ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೊಂದು ಅವಘಡ. ಈ ಚಿತ್ರ ಯಾವಾಗ ಶೂಟಿಂಗ್ಗೆ ಅಂತ ಸಜ್ಜಾಯಿತೋ ಅವತ್ತಿನಿಂದ ಏನೆಲ್ಲ ಒಂದಾದ್ರೂ ಒಂದು ಅವಘಡಗಳು ಸಂಭವಿಸ್ತಾನೆ ಇದೆ. ಈಗ ಮತ್ತೊಂದು ಅವಘಡ ಸಂಭವಿಸಿರುವಂಥದ್ದು ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. 30 ಮಂದಿ ಕಲಾವಿದರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕ್ಯಾಮ್ರಾಮ್ಯಾನ್ ಹಾಗೆ ರಿಷಬ್ ಶೆಟ್ಟಿ ಸೇರಿ 30 ಮಂದಿ ಕಲಾವಿದರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಜುತ್ತಲೇ ದಡ ಸೇರಿದ್ದಾರೆ ಕಲಾವಿದರು ಹಾಗೆ ತಂತ್ರಜ್ಞರು. ಶೂಟಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದೋಣಿ ಮುಗಿಚಿರುವಂತಹ ಅವಘಡ ಸಂಭವಿಸಿದೆ. ಕಾಂತಾರ ಚಾಪ್ಟರ್ 1 ಸದ್ಯ ಶೂಟಿಂಗ್ ಬರದಿಂದ ನಡೀತಾ ಇದೆ. ಆದರೆ ಈ ಸಿನಿಮಾದ ಚಿತ್ರೀಕರಣ ಆರಂಭ ಮಾಡಿದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಲೇ ಇವೆ. ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ 3 ಮಂದಿ ಇದುವರೆಗೂ ಸಾವನ್ನಪ್ಪಿದ್ದಾರೆ. ಇದೀಗ ಮತ್ತೊಂದು ಅಪಘಾತ ಸಿನಿಮಾ ಸೆಟ್ನಲ್ಲೇ ಸಂಭವಿಸಿರುವಂಥದ್ದು. ಆದರೆ ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ದೋಣಿ ಮುಗಿಚಿ ಬಿದ್ದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ಅಂದರೆ ಶೂಟಿಂಗ್ ಸಂದರ್ಭದಲ್ಲಿ ನಟ ರಿಷಬ್ ಶೆಟ್ಟಿ ಕೂಡ ಇದ್ರು. ಇನ್ನು ರಿಷಬ್ ಶೆಟ್ಟಿ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಮಂದಿ ಕಲಾವಿದರು ಹಾಗೆ ತಂತ್ರಜ್ಞರು ಕೂಡ ಇದ್ರು ಅಂತ ಮಾಹಿತಿ ಸಿಕ್ಕಿದೆ. ಎಲ್ಲರೂ ಕೂಡ ಈಜುತ್ತಲೇ ದಡವನ್ನ ಸೇರಿಕೊಂಡಿದ್ದಾರೆ. ಚಿತ್ರೀಕರಣ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಬೋಟ್ ಮುಗಿಚಿ ಬಿದ್ದಿರುವಂಥದ್ದು. ಸದ್ಯ ಯಾವುದೇ ಜೀವಹಾನಿ ಆಗಿಲ್ಲ. ಕಲಾವಿದರು ಹಾಗೆ ತಂತ್ರಜ್ಞರೆಲ್ಲರೂ ಕೂಡ ಈಜುಕೊಂಡೇ ದಡಕ್ಕೆ ಬಂದಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಸಿನಿಮಾದ ಚಿತ್ರೀಕರಣ ನಡೀತಾ ಇತ್ತು. ಇನ್ನು ಮಾಹಿತಿ ಪ್ರಕಾರ ಕತ್ತಲಿನಲ್ಲೇ ಸಿನಿಮಾದ ಶೂಟಿಂಗ್ ಅನ್ನ ಮಾಡಲಾಗ್ತಾ ಇತ್ತು ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ಇದರಿಂದಲೇ ಏನಾದರೂ ಅವಘಡ ಸಂಭವಿಸ್ತಾ ಅಥವಾ ಹೇಗಾಯಿತು ಏನು ಎತ್ತ ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಸದ್ಯ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಬಟ್ ಶೂಟಿಂಗ್ ಅಂತಂದರೆ ಏನು ಕಡಿಮೆ ಖರ್ಚ, ಅದಕ್ಕೆ ಆಗಿರುವಂತಹ ಸೆಟ್ಗಳು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಿರ್ಮಾಣ ಮಾಡಿರಬೇಕಾಗತ್ತೆ. ಸೊ ಹೀಗಾಗಿ ಸೆಟ್ಗಳು ಹಾಗೆ ಪ್ರಾಪರ್ಟಿಗಳೆಲ್ಲವೂ ಕೂಡ ಇರುತ್ತೆ. ಬಟ್ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಇನ್ನು ತಂತ್ರಜ್ಞರು ಕಲಾವಿದರು ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಗಾಗಲೇ ಕಾಂತಾರ ಚಾಪ್ಟರ್ 1 ಸಿನಿಮಾದ ಶೂಟಿಂಗ್ ಚಿತ್ರೀಕರಣ ಯಾವಾಗ ಶುರುವಾಯಿತೋ ಆವಾಗಿನಿಂದ ಇದುವರೆಗೂ ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂತಹ 3 ಮಂದಿ ಕಲಾವಿದರು ಸಾವನ್ನಪ್ಪಿದ್ದಾರೆ. ಸೊ ಈ ಕುರಿತಾಗಿಯೇ ಒಂದು ರೀತಿ ನೆಗೆಟಿವ್ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಚಿತ್ರೀಕರಣವನ್ನು ನಿಲ್ಲಿಸ್ಬಿಡಿ, ಬೇಡ, ಅದು ಇದು ಹಾಗೆ ಹೀಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಅವರು 3 ಸಾವಿಗೆ ಬೇರೆ ಬೇರೆ ಅವರದ್ದೇ ಆದಂತಹ ರೀಸನ್ಗಳಿವೆ. ಸೊ ಅದಕ್ಕೂ ಚಿತ್ರದ ಚಿತ್ರೀಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮಾತುಗಳು ಕೂಡ ಒಂದಷ್ಟು ನೆಟ್ಟಿಗರು ಕೂಡ ಮಾತನಾಡ್ಕೊಳ್ತಾ ಇದ್ರು. ಬಟ್ ಈಗ ನೋಡಿ, ಶೂಟಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಬರೋಬ್ಬರಿ 30 ಮಂದಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ. ಬೋಟ್ನಲ್ಲಿ 30 ಮಂದಿ ಇದ್ರು ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಸಿನಿಮಾದ ಶೂಟಿಂಗನ್ನು ಮಾಡಲಾಗ್ತಾ ಇತ್ತು. ಬೋಟನ್ನು ಅಳವಡಿಕೆ ಮಾಡಿಕೊಂಡಿದ್ರು. ಆ ಬೋಟ್ನಲ್ಲಿ ಕಲಾವಿದರು ಇರಬಹುದು, ತಂತ್ರಜ್ಞರಿರಬಹುದು, ಎಲ್ಲರೂ ಕೂಡ ಒಟ್ಟು 30 ಮಂದಿ ಇರ್ತಾರೆ. ಆದರೆ ಸಡನ್ನಾಗಿ ಬೋಟ್ ಮುಗಿಚಿ ಬಿದ್ದಿದೆ. ಆ ಸಂದರ್ಭದಲ್ಲಿ 30 ಮಂದಿಯೂ ಕೂಡ ಈಜ್ಕೊಂಡು ಬಂದೇ ದಡವನ್ನು ಸೇರಿದ್ದಾರೆ. ಎಲ್ಲರೂ ಕೂಡ ಪಾರಾಗಿದ್ದಾರೆ. ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಈ ಒಂದು ಸಿನಿಮಾ ಯಾವಾಗ ರೆಡಿ ಆಯಿತೋ ಚಿತ್ರೀಕರಣಕ್ಕೆ
ಆ ಸಂದರ್ಭದಿಂದ ಒಂದಾದ ಮೇಲೊಂದು ಅವಘಡಗಳು ನಡೀತಲೇ ಇದೆ. ಅಂದರೆ ಮೊದಲಿಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೇರಳ ಮೂಲದ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಈಜೋದಕ್ಕೆ ಹೋಗಿ ಮುಳುಗಿ ಸಾವನ್ನಪ್ಪಿದ್ರು. ಅದಾದ ಮೇಲೆ ಎಲ್ರಿಗೂ ಕೂಡ ಗೊತ್ತೇ ಇದೆ, ಈ ಸಿನಿಮಾದಲ್ಲಿ ನಟಿಸಿದ್ದಂತಹ ಕನ್ನಡದ ಹಾಸ್ಯ ಕಲಾವಿದ ಮೊನ್ನೆ ಅಷ್ಟೇ ರಾಕೇಶ್ ಪೂಜಾರಿ ಹೃದಯಘಾತದಿಂದ ಮೃತಪಡ್ತಾರೆ. ಅದಾದ ಮೇಲೆ ಈಗ ಕೆಲ ವಾರಗಳ ಹಿಂದಷ್ಟೇ ವಿಜು ವಿಕೆ ಅನ್ನೋ ಕೇರಳದ ಕಲಾವಿದರೊಬ್ಬರು ಕೂಡ ಮೃತಪಡ್ತಾರೆ. ಅವರು ಸಹ ಈ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ಇದೆಲ್ಲದರ ನಡುವೆ ಈಗ ದೋಣಿಯೇ ಮುಗಿಚಿದೆ. ಆದರೆ ಸದ್ಯ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿದ ವರದಿ ಈವರೆಗೂ ಕೂಡ ಆಗಿಲ್ಲ. ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ.